ಬೆಂಗಳೂರು ದಕ್ಷಿಣ ತಾಲೂಕಿನ ಹಾಲು ಒಕ್ಕೂಟದ ಚುನಾವಣೆ ರಂಗೇರಿದೆ. ಆ ನಿಟ್ಟಿನಲ್ಲಿ ಎಸ್ಟಿ ಸೋಮಶೇಖರ್ ಅವರ ಸಲಹೆಯ ಮೇರೆಗೆ ಅಖಾಡಕ್ಕೆ ಇಳಿದಿರುವ ಕಾವೇರಿ ಕೃಷ್ಣಪ್ಪ ಬಹುತೇಕ ಗೆಲ್ಲುವ ನಿರೀಕ್ಷೆಯಲ್ಲಿದ್ದಾರೆ. ಹೌದು, ಈ ಹಿಂದೆ ಸುಮಾರು 25 ವರ್ಷಗಳಿಂದ ನಾಮಿನಿ ನಿರ್ದೇಶಕರಾಗಿ ಕೆಲಸ ಮಾಡಿರುವ ಅವರು ಎಲ್ಲಾ ಡೈರಿ ಅಧ್ಯಕ್ಷರುಗಳು, ನಿರ್ವಾಹಕರುಗಳು ಹಾಗೂ ರೈತರೊಂದಿಗೆ ನಿಕಟ ಸಂಬಂಧವನ್ನ ಇಟ್ಟುಕೊಂಡಿದ್ದಾರೆ. ನಾಮ ನಿರ್ದೇಶಕರಾಗಿ ಡೈರಿಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾವೇರಿ ಕೃಷ್ಣಪ್ಪ ತಂದಿದ್ದಾರೆ. ಈ ಹಿಂದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕೇವಲ 45 ಡೈರಿಗಳಿದ್ವು. ಆದರೆ ಕಾವೇರಿ ಕೃಷ್ಣಪ್ಪ ಅವುಗಳನ್ನ 112ಕ್ಕೆ ಏರಿಸಿದ್ದಾರೆ. ಅಂದ್ರೆ ನೂತನ ಡೈರಿಗಳನ್ನ ಸ್ಥಾಪನೆ ಮಾಡುವ ಮೂಲಕ ರೈತರಿಗಾಗುವ ಹೊರೆಯನ್ನ ತಪ್ಪಿಸಿದ್ದಾರೆ. ಹೀಗಾಗಿ ಹೊಸ ಕಟ್ಟಡಗಳ ನಿರ್ಮಾಣದಿಂದ ಹಿಡಿದು ದೇಶದ ಬೆನ್ನೆಲುಬು ರೈತರ ಸಂಕಷ್ಟಗಳಿಗೆ ಪರಿಹಾರ ಸೂಚಿಸುವ ಕೆಲಸ ಮಾಡಿದ್ದಾರೆ. ಅದು ಅಲ್ಲದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಎಸ್ಟಿ ಸೋಮಶೇಖರ್ ಅವರ ಜೊತೆ ಕೈಜೋಡಿಸಿದ್ದಾರೆ. ಈ ಚುನಾವಣೆಯಲ್ಲಿ ಕಾವೇರಿ ಕೃಷ್ಣಪ್ಪ ಗೆಲುವಿಗೆ ಶ್ರಮಿಸುತ್ತಾರೆ. ವಿಶೇಷ ಎಂದರೆ ಶಾಸಕ ಸೋಮಶೇಖರ್ ಪ್ರತಿಯೊಂದು ಡೈರಿಗೆ ತಾವೇ ತೆರಳಿ ಅಲ್ಲಿನ ಅಧ್ಯಕ್ಷರ ಹತ್ತಿರ ಮತಯಾಚನೆ ಮಾಡಿದ್ದಾರೆ. ಆ ಮುಖಾಂತರ ಕಾವೇರಿಯವರನ್ನು ಗೆಲ್ಲಿಸಲು ಎಷ್ಟು ಶ್ರಮ ಪಡುತ್ತಿದ್ದಾರೆ ಎಂಬುದು ಈ ಮೂಲಕ ತಿಳಿಯುತ್ತೆ. ಬಹುತೇಕ ಯಾವ ಶಾಸಕರು ಡೈರಿ ಚುನಾವಣೆಯನ್ನ ಈ ರೀತಿ ಮಾಡಿರುವುದು ಸಾಧ್ಯವೇ ಇಲ್ಲ. ಆ ನಿಟ್ಟಿನಲ್ಲಿ ಎಸ್ಟಿ ಸೋಮಶೇಖರ್ ಕಾವೇರಿ ಕೃಷ್ಣಪ್ಪ ಗೆಲ್ಲಿಸಲು ಟೊಂಕ ಕಟ್ಟಿ ನಿಂತಿದ್ದಾರೆ. ಆ ಮೂಲಕ ಎಸ್ಟಿಎಸ್ ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ. ಈ ಎಲ್ಲಾ ಅಂಶಗಳಿಂದ ಈ ಬಾರಿ ಕಾವೇರಿ ಕೃಷ್ಣಪ್ಪ ಅವರು ಗೆಲ್ಲುವ ನಿರೀಕ್ಷೆ ಇದೆ ಎನ್ನಲಾಗ್ತಿದೆ.